ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತ್ರಾಟಕವು ಯೋಗ ಮತ್ತು ಧ್ಯಾನದ ಅತ್ಯಂತ ಪ್ರಾಚೀನ ಸಾಧನೆಗಳಲ್ಲಿ ಒಂದು. ತ್ರಾಟಕ ಎಂಬ ಪದದ ಅರ್ಥ ಹಾಗೂ ಅದರ ವಿಶ್ಲೇಷಣೆಯ ವಿಡಿಯೋವನ್ನ ಮಾಡಿದ್ದೇವೆ. ಈ ವಿಡಿಯೋದ ಕೊನೆಯಲ್ಲಿ ಟ್ಯಾಗ್ ಮಾಡಲಾಗಿದೆ. ದಯವಿಟ್ಟು ಅದನ್ನು ವೀಕ್ಷಿಸಿ ಈ ವಿಡಿಯೋ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ತ್ರಾಟಕ ಅಂದ್ರೆ ಒಂದೇ ಬಿಂದುವಿನ ಮೇಲೆ ನಿರಂತರವಾಗಿ ದೃಷ್ಟಿ ನೆಟ್ಟಿರುವುದು. ಯೋಗಶಾಸ್ತ್ರದಲ್ಲಿ ಇದನ್ನು ಮನಸ್ಸಿನ ಏಕಾಗ್ರತೆ ಹೆಚ್ಚಿಸುವ ಶಕ್ತಿಯುತ ವಿಧಾನವೆಂದು ಪರಿಗಣಿಸಲಾಗಿದೆ. ಆದರೆ ಕಾಲಕ್ರಮೇಣ ತ್ರಾಟಕದ ಸುತ್ತ ಅನೇಕ ರಹಸ್ಯ ಕಥೆಗಳು, ನಿಗೂಢ ಅನುಭವಗಳು ಮತ್ತು ಅತೀಂದ್ರಿಯ ಶಕ್ತಿಗಳ ಕುರಿತ ನಂಬಿಕೆಗಳು ಹುಟ್ಟಿಕೊಂಡಿವೆ. ಈ ಸಂಚಿಕೆಯಲ್ಲಿ ತ್ರಾಟಕ ವಿದ್ಯೆಗೆ ಸಂಬಂಧಿಸಿದ ಕೆಲವು ಪ್ರಸಿದ್ಧ ರಹಸ್ಯ ಕಥೆಗಳು, ಜನಪ್ರಿಯ ನಂಬಿಕೆಗಳು ಮತ್ತು ಅವುಗಳ ಹಿಂದಿರುವ ಆಧ್ಯಾತ್ಮಿಕ ಅರ್ಥವನ್ನ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಯೋಗದಲ್ಲಿ ತ್ರಾಟಕ ಎಂದರೆ ಒಂದು ದೀಪದ ಜ್ಯೋತಿ, ಬಿಂದು, ದೇವರ ಚಿತ್ರ, ಯಂತ್ರ ಅಥವಾ ಯಾವುದೇ ಒಂದು ವಸ್ತುವಿನ ಮೇಲೆ ಕಣ್ಣು ಮಿಟಿಕಿಸದೆ ನಿರಂತರವಾಗಿ ದೃಷ್ಟಿ ನೆಟ್ಟಿರುವ ಸಾಧನೆ. ಈ ಸಾಧನೆಯ ಉದ್ದೇಶ ಮನಸ್ಸಿನ ಚಂಚಲತೆಯನ್ನ ಕಡಿಮೆ ಮಾಡುವುದು, ಏಕಾಗ್ರತೆಯನ್ನ ವೃದ್ಧಿಸುವುದು, ಧ್ಯಾನಕ್ಕೆ ಮನಸ್ಸನ್ನ ಸಿದ್ಧಗೊಳಿಸುವುದು, ಅಂತರ್ದೃಷ್ಟಿಯನ್ನ ಬೆಳೆಸುವುದು ಇತ್ಯಾದಿ. ಪ್ರಾಚೀನ ಯೋಗ ಗ್ರಂಥಗಳಲ್ಲಿ ತ್ರಾಟಕವನ್ನ ಷಟ್ಕರ್ಮಗಳಲ್ಲಿ ಒಂದೆಂದು ಉಲ್ಲೇಖಿಸಲಾಗಿದೆ. ತ್ರಾಟಕ ವಿದ್ಯೆಯ ಶಕ್ತಿ ಹಾಗೂ ಅದರ ಮಹತ್ವದ ಕುರಿತಾದ ನಾನಾ ಕಥೆಗಳು ಕೂಡ ಪ್ರಚಲಿತದಲ್ಲಿದೆ. ಅಂಥವುಗಳಲ್ಲಿ ಕೆಲವೊಂದು ನಿದರ್ಶನಗಳನ್ನ ಹೇಳ್ತಾ ಹೋಗ್ತೀನಿ. ಈ ಘಟನೆಗಳು ಬಹುಶಃ ವೈಯಕ್ತಿಕ ಅಭಿಪ್ರಾಯವಾಗಿರಬಹುದು ಅಥವಾ ವಿದ್ಯೆಯ ಮಹತ್ವವನ್ನ ತಿಳಿಸುವ ಪ್ರಯತ್ನವೂ ಆಗಿರಬಹುದು. ಆದ್ರೂ ಕೊನೆಗೆ ಅದರ ವಿಶ್ಲೇಷಣೆ ನಿಮಗೆ ಬಿಟ್ಟಿತ್ತು. ಮೊದಲನೇ ಕಥೆಯಿಂದ ಶುರು ಮಾಡ್ತೀನಿ. ಅದುವೇ ಸ್ಮಶಾನದ ದೀಪ ಮತ್ತು ಸಾಧಕನ ಅನುಭವದ ಕತೆ. ಸುಮಾರು 100 ವರ್ಷಗಳ ಹಿಂದೆ ಉತ್ತರ ಭಾರತದ ಒಂದು ಹಳ್ಳಿಯಲ್ಲಿ ಒಬ್ಬ ಯುವ ಸಾಧಕನಿದ್ದ. ಅವನಿಗೆ ತಂತ್ರ ಮತ್ತು ಯೋಗದ ಬಗ್ಗೆ ಅಪಾರ ಆಸಕ್ತಿ ಇತ್ತು. ಒಂದು ದಿನ ಆತ ಒಬ್ಬ ಯೋಗಿಯ ಬಳಿ ಹೋಗಿ ಹೇಳಿದ, ಗುರುಗಳೇ, ಮನಸ್ಸಿನ ಶಕ್ತಿಯನ್ನ ಹೇಗೆ ತಿಳಿದುಕೊಳ್ಳಬಹುದು ಎಂದು. ಅದಕ್ಕೆ ಯೋಗಿ ಉತ್ತರಿಸಿದ, 40 ದಿನಗಳ ಕಾಲ ಪ್ರತಿದಿನ ಮಧ್ಯರಾತ್ರಿ ಒಂದು ದೀಪದ ಜ್ಯೋತಿಯ ಮೇಲೆ ತ್ರಾಟಕ ಮಾಡುವಂತೆ ಸಲಹೆ ನೀಡಿದ. ಯುವಕ ಆ ಸಾಧನೆಯನ್ನ ಆರಂಭಿಸಿದ. ಮೊದಲ ಕೆಲವು ದಿನಗಳಲ್ಲಿ ಅವನ ಕಣ್ಣುಗಳಲ್ಲಿ ನೀರು ಬರುತ್ತಿತ್ತು, ಮನಸ್ಸು ಅಲೆದಾಡುತ್ತಿತ್ತು. ಆದರೆ ಅವನು ಸಾಧನೆಯನ್ನ ಬಿಡಲಿಲ್ಲ. 20ನೆಯ ದಿನದ ನಂತರ ಅವನಿಗೆ ವಿಚಿತ್ರ ಅನುಭವಗಳು ಆರಂಭವಾದವು. ದೀಪದ ಜ್ಯೋತಿಯ ಸುತ್ತ ಬಣ್ಣಗಳು ಕಾಣಲು ಆರಂಭಿಸಿದ್ವು. 30ನೇ ದಿನಕ್ಕೆ ಅವನಿಗೆ ಕಣ್ಣು ಮುಚ್ಚಿದಾಗ್ಲೂ ದೀಪದ ಜ್ಯೋತಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಇನ್ನು 40ನೇ ದಿನ ಅವನು ಆಳವಾದ ಧ್ಯಾನ ಸ್ಥಿತಿಗೆ ಪ್ರವೇಶಿಸಿದನೆಂದು ಹೇಳಲಾಗುತ್ತದೆ. ಈ ಕಥೆಯನ್ನು ಅನೇಕರು ತ್ರಾಟಕದಿಂದ ಉಂಟಾಗುವ ಅಂತರ್ದೃಷ್ಟಿಯ ಸಂಕೇತವೆಂದು ವಿವರಿಸುತ್ತಾರೆ. ಇನ್ನು 2ನೇ ಕಥೆ ಅಂದ್ರೆ ಕನ್ನಡಿಯೊಳಗಿನ ವ್ಯಕ್ತಿಯ ಕುರಿತಾಗಿ. ತ್ರಾಟಕಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಸಿದ್ಧ ನಿಗೂಢ ಕಥೆಗಳಲ್ಲಿ ಇದು ಕೂಡ ಒಂದು. ಒಬ್ಬ ತಾಂತ್ರಿಕ ತನ್ನ ಶಿಷ್ಯನಿಗೆ ಕನ್ನಡಿಯ ಮುಂದೆ ತ್ರಾಟಕ ಮಾಡುವ ವಿಧಾನವನ್ನ ಕಲಿಸಿದ. ಪ್ರತಿದಿನ ರಾತ್ರಿ ಶಿಷ್ಯನು ಕನ್ನಡಿಯಲ್ಲಿನ ತನ್ನ ಕಣ್ಣುಗಳನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತಿದ್ದ. ಕೆಲವು ದಿನಗಳ ನಂತರ ಅವನಿಗೆ ತನ್ನ ಮುಖ ಬದಲಾಗುತ್ತಿರುವಂತೆ ಕಾಣತೊಡಗಿತು. ಕೆಲವೊಮ್ಮೆ ವೃದ್ಧನ ಮುಖ, ಕೆಲವೊಮ್ಮೆ ಅಪರಿಚಿತ ವ್ಯಕ್ತಿಯ ಮುಖ, ಮತ್ತೆ ಕೆಲವೊಮ್ಮೆ ವಿಚಿತ್ರ ಆಕೃತಿಗಳು ಗೋಚರಿಸ್ತಾ ಇದ್ವು. ಭಯಗೊಂಡ ಶಿಷ್ಯನು ಗುರುಗಳ ಬಳಿಗೆ ಓಡಿದ. ಆಗ ಗುರುಗಳು ಹೇಳಿದರು, ನೀನು ನೋಡುತ್ತಿರುವುದು ಹೊರಗಿನ ಜಗತ್ತಲ್ಲ, ನಿನ್ನ ಮನಸ್ಸಿನ ಆಳದಲ್ಲಿರುವ ಚಿತ್ರಗಳು ಎಂದು. ಯೋಗಶಾಸ್ತ್ರದ ಪ್ರಕಾರ ದೀರ್ಘಕಾಲ ಒಂದೇ ವಸ್ತುವಿನ ಮೇಲೆ ದೃಷ್ಟಿ ನೆಟ್ಟಾಗ ಮೆದುಳು ವಿಭಿನ್ನ ದೃಶ್ಯ ಅನುಭವಗಳನ್ನ ಸೃಷ್ಟಿಸಬಹುದು. ಈ ಕಾರಣದಿಂದಲೇ ಇಂತಹ ಅನುಭವಗಳು ಸಂಭವಿಸುತ್ತವೆ ಎಂದು ಕೆಲ ತಜ್ಞರು ವಿವರಿಸುತ್ತಾರೆ. ಇನ್ನು 3ನೇ ಕಥೆ ಅಂದ್ರೆ ರಾಜನ ಗುಪ್ತಚರನ ಕುರಿತಾಗಿ.
ಜನಪ್ರಿಯ ಕಥೆಯೊಂದರ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಒಬ್ಬ ರಾಜನಿಗೆ ಅತ್ಯಂತ ಚುರುಕಾದ ಗುಪ್ತಚರನಿದ್ದ. ಅವನು ಗಂಟೆಗಟ್ಟಲೆ ಒಂದು ಬಿಂದುವಿನ ಮೇಲೆ ದೃಷ್ಟಿ ನೆಟ್ಟಿರಬಹುದಾಗಿತ್ತು. ರಾಜನು ಅವನ ರಹಸ್ಯವನ್ನ ಕೇಳಿದಾಗ ಅವನು ಹೀಗೆ ಹೇಳ್ತಾನೆ, ನಾನು ಪ್ರತಿದಿನ ತ್ರಾಟಕ ಅಭ್ಯಾಸ ಮಾಡುತ್ತೇನೆಂದು. ಅವನ ಏಕಾಗ್ರತೆ ಎಷ್ಟಿತ್ತೆಂದರೆ ಜನರ ಮುಖಭಾವಗಳನ್ನ ಗಮನಿಸಿ ಅವರ ಮನಸ್ಥಿತಿಯನ್ನ ಅಂದಾಜಿಸಬಹುದಾಗಿತ್ತೆಂದು ಹೇಳುತ್ತಾರೆ. ಈ ಕಥೆಯನ್ನು ಅತೀಂದ್ರಿಯ ಶಕ್ತಿಯ ಕಥೆಯಾಗಿ ಅಲ್ಲ, ಏಕಾಗ್ರತೆಯ ಶಕ್ತಿಯ ಉದಾಹರಣೆಯಾಗಿ ಹೇಳಲಾಗುತ್ತದೆ. ಇನ್ನು 4ನೇದ್ದು ಕಾಡಿನ ಯೋಗಿಯ ಕತೆ. ಹಿಮಾಲಯದ ಅರಣ್ಯದಲ್ಲಿ ವಾಸಿಸುತ್ತಿದ್ದ ಒಬ್ಬ ಯೋಗಿ ಪ್ರತಿದಿನ ಸೂರ್ಯೋದಯದ ವೇಳೆಯಲ್ಲಿ ಉದಯಿಸುತ್ತಿರುವ ಸೂರ್ಯನ ಕೆಳಭಾಗದ ಮೇಲೆ ಕೆಲ ಕ್ಷಣ ತ್ರಾಟಕ ಮಾಡುತ್ತಿದ್ದ. ವರ್ಷಗಳ ಕಾಲ ಈ ಸಾಧನೆ ಮಾಡಿದ ನಂತರ ಅವನ ಮುಖದಲ್ಲಿ ವಿಚಿತ್ರ ಕಾಂತಿ ಮೂಡಿತಂತೆ. ಅವನ ಬಳಿಗೆ ಬಂದ ಜನರು ಅವನ ಕಣ್ಣುಗಳನ್ನ ನೇರವಾಗಿ ನೋಡಲು ಸಾಧ್ಯವಾಗ್ತಿರ್ಲಿಲ್ಲ ಎಂಬ ಮಾತಿದೆ. ಈ ಕಥೆಯನ್ನು ಆಧ್ಯಾತ್ಮಿಕ ಸಾಹಿತ್ಯದಲ್ಲಿ ತಪಸ್ಸಿನಿಂದ ಉಂಟಾಗುವ ತೇಜಸ್ಸಿನ ಸಂಕೇತವಾಗಿ ವಿವರಿಸಲಾಗುತ್ತದೆ. ಇನ್ನು 5ನೇ ಕತೆ ದೀಪದ ಜ್ಯೋತಿಯಲ್ಲಿ ದೇವಿಯ ದರ್ಶನ. ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾಗಿರುವ ಒಂದು ಕಥೆಯ ಪ್ರಕಾರ ಒಬ್ಬ ಮಹಿಳೆ ಪ್ರತಿದಿನ ದೇವಿಯ ಚಿತ್ರದ ಮುಂದೆ ದೀಪ ಹಚ್ಚಿ ತ್ರಾಟಕ ಮಾಡುತ್ತಿದ್ದಳು. ಅವಳು 100 ದಿನಗಳ ಕಾಲ ಈ ಅಭ್ಯಾಸವನ್ನ ಮುಂದುವರೆಸಿದಳು. ಒಂದು ದಿನ ಧ್ಯಾನಾವಸ್ಥೆಯಲ್ಲಿ ದೇವಿಯ ರೂಪ ತನ್ನ ಮುಂದೆ ಗೋಚಾರವಾಯಿತು. ಅವಳಿಗೆ ಅದು ನಿಜವಾದ ದರ್ಶನವಾಗಿತ್ತು. ಆಧ್ಯಾತ್ಮಿಕ ಪರಂಪರೆಗಳು ಇಂಥ ಅನುಭವಗಳನ್ನ ಭಕ್ತಿಯ ಫಲವೆಂದು ಪರಿಗಣಿಸುತ್ತವೆ. ಆದರೆ ಮನೋವಿಜ್ಞಾನಿಗಳು ಇದನ್ನು ಗಾಢ ಧ್ಯಾನ ಮತ್ತು ಕಲ್ಪನಾ ಶಕ್ತಿಯ ಪರಿಣಾಮವಾಗಿರಬಹುದು ಎಂದು ಹೇಳುತ್ತಾರೆ. ಹೀಗೆ ನಾನಾ ಗೌಪ್ಯ ಕಥಾನಕಗಳು ಈ ವಿದ್ಯೆಯ ಕುರಿತಾಗಿ ಇಂದಿಗೂ ಹರಿದಾಡುತ್ತಲೇ ಇರುತ್ತವೆ. ಅಷ್ಟಕ್ಕೂ ತ್ರಾಟಕದಿಂದ ಅತೀಂದ್ರಿಯ ಶಕ್ತಿಗಳು ಬರುತ್ತವೆಯಾ ಅನ್ನೋದನ್ನ ಗಮನಿಸಿದ್ರೆ ತ್ರಾಟಕದ ಬಗ್ಗೆ ಅನೇಕ ನಂಬಿಕೆಗಳಿವೆ. ಇತರರ ಮನಸ್ಸನ್ನ ಓದಬಹುದು, ವಶೀಕರಣ ಮಾಡಬಹುದು, ಭವಿಷ್ಯ ತಿಳಿಬಹುದು, ಅಲೌಕಿಕ ಶಕ್ತಿಗಳು ದೊರೆಯುತ್ತವೆ. ಹೀಗೆ ನಾನಾ ಪ್ರಕಾರಗಳು ಇವೆ. ಯೋಗಶಾಸ್ತ್ರದ ಮೂಲ ಗ್ರಂಥಗಳಲ್ಲಿ ತ್ರಾಟಕದ ಮುಖ್ಯ ಉದ್ದೇಶವೆಂದ್ರೆ ಏಕಾಗ್ರತೆ, ಮನಸ್ಸಿನ ಸ್ಥಿರತೆ, ಧ್ಯಾನ, ಅಂತರಂಗದ ಜಾಗೃತಿ ಎಂದು ವಿವರಿಸಲಾಗಿದೆ. ಅದರಲ್ಲೂ ಅನೇಕ ಸಾಧಕರು ತ್ರಾಟಕವನ್ನು ಆಜ್ಞಾಚಕ್ರ ಅಥವಾ 3ನೇ ಕಣ್ಣು ಜಾಗೃತಿಯೊಂದಿಗೆ ಸಂಪರ್ಕಿಸುತ್ತಾರೆ. ಭ್ರೂ ಮಧ್ಯದಲ್ಲಿ ಗಮನ ಕೇಂದ್ರೀಕರಿಸುವ ತ್ರಾಟಕ ಅಭ್ಯಾಸದಿಂದ ಅಂತರ್ದೃಷ್ಟಿ ಹೆಚ್ಚುತ್ತದೆ ಎಂದು ಯೋಗ ಪರಂಪರೆಗಳು ಹೇಳುತ್ತವೆ. ಇದರಿಂದ ಕನಸುಗಳು ಸ್ಪಷ್ಟವಾಗಬಹುದು, ಆತ್ಮಾವಲೋಕನ ಹೆಚ್ಚಾಗಬಹುದು, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಸುಧಾರಿಸಬಹುದು ಎಂಬ ನಂಬಿಕೆ ಇದೆ. ತ್ರಾಟಕದ ಅತಿ ದೊಡ್ಡ ರಹಸ್ಯ ಅತೀಂದ್ರಿಯ ಶಕ್ತಿಗಳಲ್ಲ. ಅದರ ನಿಜವಾದ ರಹಸ್ಯವೆಂದರೆ ಮನಸ್ಸನ್ನು ನಿಯಂತ್ರಿಸುವ ಸಾಮರ್ಥ್ಯ. ಒಬ್ಬ ವ್ಯಕ್ತಿ 5 ನಿಮಿಷಗಳ ಕಾಲವೂ ಒಂದೇ ಬಿಂದುವಿನ ಮೇಲೆ ಗಮನವನ್ನ ಕೇಂದ್ರೀಕರಿಸಲು ಕಷ್ಟಪಡುತ್ತಾನೆ. ಆದರೆ ತ್ರಾಟಕದ ಮೂಲಕ ಮನಸ್ಸು ನಿಧಾನವಾಗಿ ಸ್ಥಿರವಾಗಲು ಕಲಿಯುತ್ತದೆ. ಇದನ್ನೇ ಯೋಗಿಗಳು ನಿಜವಾದ ಸಾಧನೆ ಎನ್ನುತ್ತಾರೆ. ತ್ರಾಟಕದ ಬಗ್ಗೆ ಹಲವಾರು ರೋಚಕ ಕಥೆಗಳು ಮತ್ತು ನಂಬಿಕೆಗಳು ಇದ್ದರೂ ಅವುಗಳನ್ನ ಅಕ್ಷರಶಃ ಸತ್ಯವೆಂದು ಪರಿಗಣಿಸುವುದು ಸರಿಯಲ್ಲ. ವಿಶೇಷವಾಗಿ ಸೂರ್ಯನ ಮೇಲೆ ನೇರವಾಗಿ ದೀರ್ಘಕಾಲ ನೋಡುವುದು, ಕಣ್ಣುಗಳಿಗೆ ಒತ್ತಡ ನೀಡುವುದು, ಅತಿಯಾದ ಅಭ್ಯಾಸ ಇವು ಕಣ್ಣಿನ ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು. ಆದ್ದರಿಂದ ತ್ರಾಟಕವನ್ನು ಅನುಭವಿ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡುವುದು ಸೂಕ್ತ. ಇನ್ನು ತ್ರಾಟಕ ವಿದ್ಯೆಯ ಸುತ್ತಲಿನ ರಹಸ್ಯ ಕಥೆಗಳು ಶತಮಾನಗಳಿಂದ ಜನರನ್ನ ಆಕರ್ಷಿಸ್ತಾ ಇವೆ. ಶ್ಮಶಾನದ ದೀಪದ ಕತೆ, ಕನ್ನಡಿಯ ರಹಸ್ಯ, ಯೋಗಿಗಳ ಅನುಭವ, ದೇವಿಯ ದರ್ಶನಗಳಂತಹ ಕಥೆಗಳು ತ್ರಾಟಕದ ನಿಗೂಢತೆಯನ್ನ ಹೆಚ್ಚಿಸಿವೆ. ಆದರೆ ಈ ಕಥೆಗಳ ಹಿಂದಿರುವ ಮೂಲ ಸಂದೇಶ ಒಂದೇ. ಮನುಷ್ಯನ ಮನಸ್ಸು ಅಸಾಧಾರಣ ಸಾಮರ್ಥ್ಯ ಹೊಂದಿದೆ. ಅದನ್ನ ನಿಯಂತ್ರಿಸುವ ಕಲೆಯನ್ನ ಕರಗತ ಮಾಡಿಕೊಂಡವನೇ ಈ ಬ್ರಹ್ಮಾಂಡದ ರಹಸ್ಯ ಅರಿಯಲು ಸಾಧ್ಯ. ಸಾಧಕರು ಹೇಳುವಂತೆ ಹೊರಗಿನ ಜಗತ್ತಿನ ರಹಸ್ಯಗಳಿಗಿಂತ ಮನುಷ್ಯನ ಅಂತರಂಗದ ರಹಸ್ಯವೇ ದೊಡ್ಡದು. ಆ ಅಂತರಂಗದ ಬಾಗಿಲು ತೆರೆಯಲು ತ್ರಾಟಕ ಒಂದು ಸಾಧನ ಮಾತ್ರ. ಅದಕ್ಕಾಗಿಯೇ ಯೋಗ ಪರಂಪರೆಯಲ್ಲಿ ಒಂದು ಮಾತು ಪ್ರಸಿದ್ಧವಾಗಿದೆ: ಕಣ್ಣು ಒಂದು ಬಿಂದುವಿನ ಮೇಲೆ ಸ್ಥಿರವಾದಾಗ ಮನಸ್ಸು ತನ್ನೊಳಗಿನ ಅನಂತ ಲೋಕವನ್ನ ಕಾಣಲು ಆರಂಭಿಸುತ್ತದೆ ಎಂದು. ಈ ಮಾತು ಅಕ್ಷರಶಃ ನಿಜ. ನಿಮ್ಗೇನಾದ್ರೂ ತ್ರಾಟಕದಿಂದ ಅನುಭವಗಳಾಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಮಸ್ಕಾರ.